ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಪ್ರೇಮಿಗಳೆಲ್ಲರಿಗೂ IPL ಹಬ್ಬದ ಕ್ಲೈಮ್ಯಾಕ್ಸ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಕೊನೆಗೂ 2026ರ IPL ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ನಿನ್ನೆ ನಡೆದ ರೋಮಾಂಚಕ ಪ್ಲೇ ಆಫ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ಬೃಹತ್ ಜಯ ಸಾಧಿಸಿ ನೇರವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಕಡೆ ಇಂದು ಮತ್ತೊಂದು ದೊಡ್ಡ ಕದನ ನಡೀತಿದೆ. ಈ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡುವುದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಸ್ನೇಹಿತರೆ, ನಿನ್ನೆ ಮೇ 26ರಂದು ನಡೆದ ಮೊದಲ ಪ್ಲೇ ಆಫ್ ಪಂದ್ಯದಲ್ಲಿ RCB ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಿದ್ದವು. ಮೊದಲು ಬ್ಯಾಟಿಂಗ್ ಮಾಡಿದ್ದ RCB ರಜತ್ ಪಾಟಿದಾರ್ ಅವರ ಅಬ್ಬರದ ಆಟದಿಂದಾಗಿ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 254 ರನ್ಗಳ ಹಿಮಾಲಯದಂತಹ ಮೊತ್ತ ಪೇರಿಸಿತು. ಇದನ್ನು ಬೆನ್ನಟ್ಟಿದ್ದಂತಹ ಗುಜರಾತ್ ಟೈಟನ್ಸ್ ತಂಡ RCB ಬೌಲರ್ಗಳ ಮಾರಕ ದಾಳಿಗೆ ನಲುಗಿ ಕೇವಲ 162 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಮೂಲಕ RCB 92 ರನ್ಗಳ ಭರ್ಜರಿ ಜಯ ದಾಖಲಿಸಿ ಹೆಮ್ಮೆಯಿಂದ ಮೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಫೈನಲ್ ಪಂದ್ಯಕ್ಕೆ ಅರ್ಹತೆ ಪಡೆದಿದೆ. ಇನ್ನು ಇವತ್ತಿನ ಅಪ್ಡೇಟ್ಗೆ ಬರೋದಾದರೆ ಅಂದರೆ ಮೇ 27 ಇಂದು ಸಂಜೆ ಮಹಾರಾಜ ಯದುವೀಂದ್ರ ಸಿಂಗ್ ಸ್ಟೇಡಿಯಂನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ SRH ಮತ್ತು ರಾಜಸ್ಥಾನ್ ರಾಯಲ್ಸ್ RR ನಡುವೆ ಎಲಿಮಿನೇಟರ್ ಪಂದ್ಯ ನಡೀತಿದೆ. ಈ ಪಂದ್ಯ ಎರಡು ತಂಡಗಳಿಗೂ ಡೂ ಆರ್ ಡೈ ಅಂದರೆ ಮಾಡು ಇಲ್ಲ ಮಡಿ ಇದ್ದ ಹಾಗೆ. ಇದರಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಕ್ವಾಲಿಫೈಯರ್ 2ರಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಎದುರಿಸಬೇಕಾಗುತ್ತದೆ. ಸೋತ ತಂಡ ಟೂರ್ನಿಯಿಂದ ಹೊರಬೀಳಲಿದೆ. ನಿಮ್ಮ ಪ್ರಕಾರ ಇಂದು ಹೈದರಾಬಾದ್ ಗೆಲ್ಲುತ್ತಾ ಅಥವಾ ರಾಜಸ್ಥಾನ್ ಗೆಲ್ಲುತ್ತಾ ಕಮೆಂಟ್ ಮಾಡಿ ತಿಳಿಸಿ. ಇಂದು ಮೇ 27ರಂದು ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸು PCA ಸ್ಟೇಡಿಯಂ ಮುಲ್ಲನ್ಪುರದಲ್ಲಿ ಪಂದ್ಯ ನಡೆಯುತ್ತೆ. ಮತ್ತು ಮೇ 21ರಂದು ಗುಜರಾತ್ ಟೈಟನ್ಸ್ ಅಂದರೆ ನಿನ್ನೆ ನಮ್ಮ ಜೊತೆ ಸೋತಂತಹ ಗುಜರಾತ್ ಟೈಟನ್ಸ್ ವರ್ಸಸ್ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರೊಂದಿಗೆ PCA ಸ್ಟೇಡಿಯಂ ಮುಲ್ಲನ್ಪುರದಲ್ಲಿ ಮ್ಯಾಚ್ ನಡೆಯುತ್ತೆ. ಮೇ 31ರಂದು ಫೈನಲ್ಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಕ್ವಾಲಿಫೈಯರ್ 2ನಲ್ಲಿ ಯಾರು ವಿನ್ನರ್ ಆಗ್ತಾರೋ ಅವರೊಂದಿಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ನಡೆಯುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಸಲ RCB ಸಖತ್ ಫಾರ್ಮ್ನಲ್ಲಿದ್ದು ಕಪ್ ಗೆಲ್ಲುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ಈ ಸಲ ಕಪ್ ನಮ್ಮದೇ ಅನ್ನೋ RCB ಅಭಿಮಾನಿಗಳು ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಪ್ರಕಾರ ಈ ಬಾರಿ IPL 2026ರ ಟ್ರೋಫಿ ಯಾರು ಎತ್ತಲಿದ್ದಾರೆ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ಶೇರ್ ಮಾಡಿ. ಕ್ರಿಕೆಟ್ನ ಇಂತಹದೇ ಲೇಟೆಸ್ಟ್ ಮಾಹಿತಿಗಾಗಿ ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಸ್ನೇಹಿತರೆ, ಇನ್ನೊಂದು ವಿಷಯ ಏನು ಅಂದರೆ, ನಿನ್ನೆ RCB ಕೇವಲ ಪಂದ್ಯ ಗೆಲ್ಲಲಿಲ್ಲ, ಬದಲಿಗೆ IPL ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ದಾಖಲೆಯೊಂದನ್ನು ಬರೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ RCBಗೆ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೆಸಿಸ್ ಪವರ್ ಪ್ಲೇನಲ್ಲಿ ಭರ್ಜರಿ ಆರಂಭ ನೀಡಿದರು. ಆದರೆ ನಿನ್ನೆಯ ಪಂದ್ಯದ ಅಸಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ರಜತ್ ಪಾಟಿದಾರ್ ಅವರ ಅಬ್ಬರದ ಶತಕ. ಕೇವಲ 48 ಎಸೆತಗಳಲ್ಲಿ ಅವರು ಸಿಡಿಸಿದ ಸೆಂಚುರಿ ಗುಜರಾತ್ ಬೌಲರ್ಗಳ ಲಯ ತಪ್ಪಿಸಿತು. ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಫಿನಿಶಿಂಗ್ ಟಚ್ ಕೊಟ್ಟಿದ್ದರಿಂದ RCB 254 ರನ್ ಗಳಿಸಲು ಸಾಧ್ಯವಾಯಿತು. ಪ್ರಸ್ತುತ ರನ್ಗಳ ಬೇಟೆಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ಹೈದರಾಬಾದ್ನ ಡ್ರಾವಿಡ್ ಹೆಡ್ ನಡುವೆ ತೀವ್ರ ಪೈಪೋಟಿ ನಡೀತಿದೆ. ಇಬ್ಬರು ಈಗಾಗಲೇ ಈ ಸೀಸನ್ನಲ್ಲಿ 700ಕ್ಕೂ ಹೆಚ್ಚು ರನ್ ಕಲೆ ಹಾಕಿದ್ದಾರೆ. ಬೌಲಿಂಗ್ನಲ್ಲಿ RCBಯ ಮೊಹಮ್ಮದ್ ಸಿರಾಜ್ ನಿನ್ನೆ 3 ವಿಕೆಟ್ ಕೀಳುವ ಮೂಲಕ ಮುಂಚೂಣಿಗೆ ಬಂದಿದ್ದಾರೆ. ಅವರಿಗೆ ರಾಜಸ್ಥಾನ್ ರಾಯಲ್ಸ್ನ ಯುಜ್ವೇಂದ್ರ ಚಹಲ್ ಮತ್ತು ಜಸ್ಪ್ರೀತ್ ಬುಮ್ರಾ ಪ್ರಬಲ ಪೈಪೋಟಿ ನೀಡುತ್ತಿದ್ದಾರೆ. ಇಂದು ನಡೆಯಲಿರುವ ಎಲಿಮಿನೇಟರ್ ಪಂದ್ಯದ ರೋಚಕತೆ ಸಹ ಏನು ಕಡಿಮೆ ಇಲ್ಲ. ಒಂದು ಕಡೆ ಪ್ಯಾಟ್ ಕಮಿನ್ಸ್ ನೇತೃತ್ವದ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ ಪವರ್ ಹೌಸ್ ಡ್ರಾವಿಡ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಇದ್ದರೆ, ಇನ್ನೊಂದು ಕಡೆ ಸಂಜು ಸ್ಯಾಮ್ಸನ್ ಸಾರಥ್ಯದ ರಾಜಸ್ಥಾನ್ ರಾಯಲ್ಸ್ ತಂಡದ ಬಲಿಷ್ಠ ಬೌಲಿಂಗ್ ಲೈನ್ ಅಪ್ ಇದೆ.
ಮುಲ್ಲನ್ಪುರ್ ಸ್ಟೇಡಿಯಂನ ಪಿಚ್ ಬ್ಯಾಟಿಂಗಿಗೆ ಹೆಚ್ಚು ಸಹಕಾರಿಯಾಗಿರುವುದರಿಂದ ಇಂದು ಕೂಡ ಹೈ ಸ್ಕೋರಿಂಗ್ ಪಂದ್ಯವನ್ನು ನಾವು ನಿರೀಕ್ಷಿಸಬಹುದು.